ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಲಾಸ್ಟ್ 2 ಡೇಸ್ ವಿಡಿಯೋನೂ ಮಾಡಿಲ್ಲ, ವಾಕ್ಗೂ ಬಂದಿಲ್ಲ. ಬಿಕಾಸ್ ನನ್ನ ಹೆಲ್ತು ಮತ್ತೆ ಅವತ್ತು ಹೇಳಿದ್ನಲ್ಲ, ಒಂದಿನ ಬಂದು ಅವತ್ತು ಹೇಳಿದಾಗ ಹುಷಾರಿಲ್ಲ ಅಂತ ಏನು ಹೇಳಿದೆ, ಆದರೂ ಬಂದಿದ್ದೀನಿ ಅಂತ ಏನು ಹೇಳಿದೆ. ಅದಾದಮೇಲೆ ಮತ್ತೆ 2 ಡೇಸ್ ತುಂಬಾ ಹುಷಾರು ತಪ್ಪಿತು. ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಬರೋಕ್ಕೂ ಆಗಿರಲಿಲ್ಲ. ಸೊ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋ ಬರ್ತಾ ಇರುತ್ತೆ. ಹುಷಾರಾಗಿದ್ದೀನಿ ಬೆಟ್ರಾಗಿ. ಸೊ ನಮ್ಮ ಚಾಲೆಂಜ್ನ ಇವತ್ತು 11th ಡೇ ಸ್ಟಾರ್ಟ್ ಮಾಡೋಣ. ನಮ್ಮ 11th ಡೇ. ಸೊ ಸಾರಿ ಫಾರ್ ಲಾಸ್ಟ್ 2 ಡೇಸ್. ಇವತ್ತು 11th ಡೇ. 11th ಡೇ ಅಂದರೆ ಫಸ್ಟ್ ಡೇ ಏನೋ ಎಕ್ಸೈಟ್ಮೆಂಟಲ್ಲಿ ಸ್ಟಾರ್ಟ್ ಮಾಡ್ತೀವಿ, ಬರ್ತಾ ಬರ್ತಾ ಎಕ್ಸೈಟ್ಮೆಂಟ್ ಹೋಗುತ್ತೆ. ಆಮೇಲೆ ಸ್ವಲ್ಪ ಒಂದಿನ ಕ್ವಿಟ್ ಮಾಡಬೇಕು ಅನಿಸುತ್ತೆ, ಏನೋ ಒಂದು ಕಾರಣಗಳಿಂದ ಕಾರಣ ನೆಪ ಇಟ್ಕೊಂಡು. ಬಟ್ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಾಗುತ್ತೆ. ಅಂಥ ಟೈಮಲ್ಲಿ ನಮ್ಗೆ ಬೇಕಾಗಿರೋದು ಡಿಸಿಪ್ಲಿನ್ ಕೆಲಸಕ್ಕೆ ಮಾಡುತ್ತೆ. ಡಿಸಿಪ್ಲಿನ್ ಸಹಾಯ ಮಾಡುತ್ತೆ ತುಂಬ ನಮಗೆ ಮುಂದೆ ಈ ಚಾಲೆಂಜ್ನ ಮುಂದೆ ಸಾಗಿಸೋದಕ್ಕೆ. ಸೊ ಇವಾಗ ನನಗೆ ಈ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಇಟ್ಕೊಂಡು ವರ್ಕ್ ಮಾಡ್ತಾಯಿದ್ದೀನಿ. ಅದು ನನಗೆ ಕೆಲಸ ಮಾಡ್ತಾಯಿದ್ದೆ, ಸಹಾಯ ಮಾಡ್ತಾಯಿದ್ದೆ. ಬಟ್ ಎಕ್ಸೈಟ್ಮೆಂಟ್ ಮಾತ್ರ ಫಸ್ಟ್ ಡೇ ಹೇಗಿತ್ತು ಇವತ್ತು ಕೂಡ ಹಾಗೇ ಇದೆ, ಮುಂದೆ ಹಾಗೇ ಇರುತ್ತೆ. ಸೊ ಸಾರಿ ಫಾರ್ ಲಾಸ್ಟ್ 2 ಡೇಸ್. ನಾವು ವಾಕ್ನ ಸ್ಟಾರ್ಟ್ ಮಾಡೋಣ ಇವಾಗ. ಓಕೆ, ಲೆಟ್ಸ್ ಸ್ಟಾರ್ಟ್. ವಾಕ್ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟ್ ಡೇ ದಿನ ಎಕ್ಸೈಟ್ಮೆಂಟಲ್ಲಿ ಏನು ದಿನಕ್ಕೆ 10,000 ಹೆಜ್ಜೆ ನಡೆಯೋದು ಅಷ್ಟೇ ಅಲ್ವಾ, ಏನು ದೊಡ್ಡ ವಿಷಯ ಎಲ್ಲ ನಡಿಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ 10,000 ಸ್ಟೆಪ್ಸ್ ನಡೆಯೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಪ್ರತಿದಿನ ನಡೆಯೋದಿದೆಯಲ್ಲ, ದಟ್ ಈಸ್ ಚಾಲೆಂಜ್. ಈ ಚಾಲೆಂಜು ಕೆಲವೊಂದು ಜನ ಏನು ಮಾಡ್ತಾರೆ, ಮಧ್ಯದಲ್ಲಿ ಬಿಟ್ಬಿಡ್ತಾರೆ. ಯಾವುದೋ ಒಂದು ಕಾರಣಕ್ಕೆ ಆಗೋದಿಲ್ಲ, ಏನೋ ಒಂದು ಕಾರಣ ಇಟ್ಕೊಂಡು ಬಿಟ್ಬಿಡ್ತಾರೆ. ನಿಜವಾಗ್ಲೂ ನನಗೆ ಆ್ಯಕ್ಚುಲಿ 2 ಡೇಸ್ ಹುಷಾರಿರಲಿಲ್ಲ. ನಾನು ಬಿಟ್ಟಿದ್ದಕ್ಕೆ ಎಷ್ಟು ಬೇಜಾರಾಗ್ತಾಯಿತ್ತು ಅಂದರೆ, ಏನೋ ಒಂದು ಕಳ್ಕೊಂಡಿರೋ ಫೀಲು ಅದು ಇರುತ್ತಲ್ಲ. ಸೂಪರ್ ಆ್ಯಕ್ಟಿವ್ ಆಗಿಬಿಟ್ಟಿರ್ತೀವಿ. ಬೆಳಗ್ಗೆ ಎದ್ದಾಗ ಸ್ವಲ್ಪ ಎಕ್ಸಸೈಸು ವಾಕ್ ಮಾಡಿದಾಗ ಸ್ವಲ್ಪ ಡೇ ಫುಲ್ ಚಿಲ್ಲಾಗಿರುತ್ತೆ. ಬಟ್ 2 ಡೇಸ್ ಇಲ್ಲದೇ ಇದ್ದಾಗ ಹಾಸ್ಪಿಟಲಲ್ಲಿದ್ದೆ ಒಂದಿನ. ಸೊ ಫುಲ್ ಬೋರಿಂಗು, ಲೇಜಿನೆಸ್ಸು ಜಾಸ್ತಿ ಆವರಿಸ್ಕೊಂಡ್ಬಿಟ್ಟಿತ್ತು ನನಗೆ. ಬಟ್ ಹೋಪ್ ಅದು ದಿನ ಬೆಳಗ್ಗೆ ಏಳೋದ್ರಿಂದ ಅಭ್ಯಾಸ ಆಗಿಬಿಟ್ಟಿದೆ. ಇವಾಗ ಅದು ಲೈಫ್ ಸ್ಟೈಲ್ ಆಗಿಬಿಟ್ಟಿದೆ. ಅದು ನನಗೆ ಗೊತ್ತಿಲ್ಲದೇ ಎಬ್ಬಿಸ್ತಾ ಇತ್ತು. ಸೊ ಬಿಡ್ತಾ ಇರಲಿಲ್ಲ, ಮನಸ್ಸು ಕೇಳ್ತಿರಲಿಲ್ಲ. ಸ್ಟಾರ್ಟ್ ಮಾಡಿದ್ದೀನಿ. ಹಾಗೇ ಖುಷಿ ಇದೆ. ಇದು ಒಂದು ಚಾಲೆಂಜ್ ಅನ್ನೋಕ್ಕಿಂತ ಇದರಲ್ಲಿ ಪಾರ್ಟ್ ಆಫ್ ಮೈ ಲೈಫ್ ಅಂತ ಅಂದ್ಕೊಂಡು ಕಂಟಿನ್ಯೂ ಮಾಡ್ತೀನಿ. ಖುಷಿ ಇದೆ. ಬನ್ನಿ ವಾಕ್ ಸ್ಟಾರ್ಟ್ ಮಾಡೋಣ. ವಾಕ್ ಸ್ಟಾರ್ಟ್ ಮಾಡಿದ್ದೀನಿ ಕೂಡ, ಹಾಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ನಿಮಗೆ. ಟೆನ್ 10,000 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ಖುಷಿ ಇದೆ 2 ಡೇಸ್ ಆದಮೇಲೆ ಮಾಡ್ತಾ ಇರೋದಕ್ಕೆ. ಸೊ ಹ್ಯಾಪಿ. ಕಂಪ್ಲೀಟ್ ಮಾಡೋದಕ್ಕೆ ತೋರಿಸ್ತೀನಿ 10,000 ಸ್ಟೆಪ್ಸ್. ನೋಡಿ, 10,489 ಸ್ಟೆಪ್ಸ್ ಆಗಿದೆ. 9 ಕಿಲೋಮೀಟ್ರ್ ಓಡಿದ್ದೀನಿ. ನೋಡಿದ್ರಲ್ಲ, 8,000 ಆದಮೇಲೆ ಸ್ವಲ್ಪ ಕಾಲುಗಳು ನೋವ್ತಾ ಇತ್ತು, ಸ್ಟ್ರೈನ್ ಆಗ್ತಾಯಿತ್ತು. ಬಟ್ 2 ಡೇಸ್ ಗ್ಯಾಪ್ ಇತ್ತಲ್ವಾ, ಅದಕ್ಕೆ. ಸೊ ಖುಷಿ ಆಗ್ತಾಯಿದೆ 2 ಡೇಸ್ ಗ್ಯಾಪ್ ಇದ್ದರೂ ಕೂಡ ಕಂಪ್ಲೀಟ್ ಮಾಡಿದ್ದಕ್ಕೆ. ಸೊ ಹ್ಯಾಪಿ. ಯಾರ್ಯಾರು ಈ ಜರ್ನಿ ನೋಡ್ತಾ ಇದ್ದೀರಾ, ನೀವು ಏನಾದರೂ ಹೊಸದಾಗಿ ಸ್ಟಾರ್ಟ್ ಮಾಡಬೇಕಾಗಿದ್ರೆ ಸ್ಟಾರ್ಟ್ ಮಾಡಿ. ಒಂದು ಹೊಸ ಹೆಜ್ಜೆ ಇಡಿ. ಸೊ ಅಂದ್ಕೊಂಡಿರೋದನ್ನ ಮಾಡಿ ಮುಗಿಸಿ. ಡಿಲೇ ಮಾಡೋಕ್ಕೆ ಹೋಗ್ಬಿಡಿ, ಇವತ್ತೇ ಸ್ಟಾರ್ಟ್ ಮಾಡಿ. ಸೊ ನೀವು ನೋಡ್ತಾ ಇದ್ದೀರಾ, ಫಸ್ಟ್ ಏನೋ ಆರಂಭದಲ್ಲಿ ಮಾಡಿಬಿಡ್ತೀರಾ ಸ್ಟಾರ್ಟು, ಹೋಗ್ತಾ ಹೋಗ್ತಾ ಬಿಟ್ಬಿಡ್ತೀರಾ. ಸೊ ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಮಾಡಿ, ಏನಾಗೋದಿಲ್ಲ, ಕಷ್ಟ ಏನಿಲ್ಲ. ಸ್ಟಾರ್ಟ್ ಮಾಡಿ ಅಷ್ಟೇ. ಸೊ ಡೇ 12 ಸಿಗೋಣ. ಡೇ 11 ಕಂಪ್ಲೀಟೆಡ್. ಬಾಯ್.